ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸ್ನ್ಯಾಪ್ಚಾಟ್ ಸ್ನೇಹ ನಂಬಿ ಬಂಧುಗಳಿಗೆ ಬಿಗ್ ಶಾಕ್ ಎದುರಾಗಿದೆ. ಲಾಡ್ಜ್ಗೆ ಕರೆದೊಯ್ದು ಅತ್ಯಾಚಾರ ಮಾಡಿದ್ದಾನೆ ಭೂಪ. ಚಾಟಿಂಗ್ ಮೂಲಕ ಸ್ನೇಹ ಮಾಡಿದವನಿಂದಲೇ ಈ ರೀತಿಯಾದಂಥ ಕೃತ್ಯವನ್ನ ಎಸಗಲಾಗಿದೆ. ಅತ್ಯಾಚಾರ ಎಸಗಿದ್ದ ಕಾಮುಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಅಮೃತಹಳ್ಳಿಯಲ್ಲಿ ಆರೋಪಿ ಯಶಸ್ನ ಬಂಧನವಾಗಿದೆ. ಲಾಡ್ಜ್ನಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಇದೀಗ ದೂರು ಕೊಟ್ಟಿದ್ದಾರೆ. ಸಾಮಾಜಿಕ ಜಾಲತಾಣದ ಮೂಲಕ ವಿವಾಹಿತೆಯ ಪರಿಚಯವಾಗಿರುತ್ತೆ. ಕೌಟುಂಬಿಕ ಕಲಹದಿಂದ ಈ ಮಹಿಳೆ ಪತಿಯಿಂದ ದೂರ ಇರ್ತಾಳೆ, ಕುಟುಂಬದಿಂದ ದೂರ ಆಗಿರ್ತಾಳೆ. ಚಾಟಿಂಗ್ ಮೂಲಕ ಇಬ್ರು ಕೂಡ ಪರಿಚಯ ಆಗತ್ತೆ. ಸ್ನೇಹ ಪರಿಚಯ ಆಗಿ ಅದಾದ ನಂತರ ಸುತ್ತಾಡ್ತಾ ಇದ್ರು ಈ ಜೋಡಿ. ಅದಾದ ನಂತರ ಈಗ ಮಹಿಳೆ ಹೇಳ್ತಾ ಇರುವಂತದ್ದು ಲಾಡ್ಜ್ಗೆ ಕರೆದೊಯ್ದು ಅತ್ಯಾಚಾರವನ್ನ ಎಸಗಿದ್ದಾನೆ ಅಂತ ಸಂತ್ರಸ್ತೆ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಹಿಳೆಯ ದೂರಿನ ಅನ್ವಯ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಯಾರನ್ನೋ ಗೊತ್ತಿಲ್ಲದವರ ಜೊತೆಗೆ ಕಾಂಟ್ಯಾಕ್ಟ್ ಅನ್ನ ಮಾಡಿ ಅವರೊಂದಿಗೆ ಸ್ನೇಹವನ್ನ ಬೆಳೆಸಿ ಈ ರೀತಿಯಾಗಿ ಸುತ್ತಾಟ ಮಾಡೋದ್ರಿಂದ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಅನ್ನೋದು ಗೊತ್ತಿದ್ರೂ ಕೂಡ ದಿನನಿತ್ಯ ಇಂತಹ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಮಹಿಳೆಯರು ಕೂಡ ಎಚ್ಚೆತ್ತುಕೊಳ್ಬೇಕಾಗತ್ತೆ. ಸೋಷಿಯಲ್ ಮೀಡಿಯಾಗೆ ಮೊರೆ ಹೋದ್ರೆ ಯಾವ ರೀತಿಯಾದಂಥ ಸಮಸ್ಯೆಗಳು ಆಗತ್ತೆ, ಜೊತೆಗೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂತಹ ವಿಚಾರವನ್ನ ಮತ್ತೆ ಮತ್ತೆ ಸಾಬೀತುಪಡಿಸಲಾಗ್ತಾ ಇದೆ. ಆಕೆ ಒಬ್ಳು ವಿವಾಹಿತೆಯಾಗಿರ್ತಾಳೆ, ಆದರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇನ್ನೊಬ್ಬನ ಜೊತೆಗೆ ಚಾಟ್ ಮಾಡುವಂಥದ್ದು, ಆ ಚಾಟ್ ನಿಂದ ರೌಂಡ್ಸ್ ಕೂಡ ಮಾಡಿರ್ತಾರೆ, ಸುತ್ತಾಟವನ್ನ ನಡೆಸಿರ್ತಾರೆ. ಆದ್ರೆ ಈಗ ಲಾಡ್ಜ್ನಲ್ಲಿ ಅತ್ಯಾಚಾರ ಎಸಗಿದ್ದಾನೆ ಅಂತ ಹೇಳಿ ಸಂತ್ರಸ್ತೆ ಈಗ ದೂರು ಕೊಟ್ಟಿದ್ದಾರೆ. ಒಟ್ಟಾರೆ ಅತ್ಯಾಚಾರ ಎಸಗಿದ್ದಂತ ಕಾಮುಕನನ್ನ ಪೊಲೀಸರು ಬಂಧಿಸಿದ್ದಾರೆ.